ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ಇತಿಹಾಸದ ಒಂದು ಮಹತ್ವದ ವಿಷಯದ ಬಗ್ಗೆ ತಿಳಿಯೋಣ. ನಮ್ಮ ದೇಶದ ಇಂದಿನ ಕೋರ್ಟು ಮತ್ತು ಕಾನೂನುಗಳು ಹೇಗೆ ಆರಂಭವಾದವು, ಬ್ರಿಟಿಷರು ಬರುವ ಮೊದಲು ನಮ್ಮಲ್ಲಿ ನ್ಯಾಯ ವ್ಯವಸ್ಥೆ ಹೇಗೆ ನಡೆಯುತ್ತಿತ್ತು, ಇದರ ಹಿಂದಿರುವ ನಿಜ ಸತ್ಯವೇನೆಂಬುದನ್ನು ಇವತ್ತು ತಿಳಿಯೋಣ. ಸ್ನೇಹಿತರೆ, ಬ್ರಿಟಿಷರು ಭಾರತಕ್ಕೆ ಬಂದಿದ್ದು ವ್ಯಾಪಾರ ಮಾಡುವುದಕ್ಕೆ. ಆದರೆ ಇಲ್ಲಿ ಬಂದ ಮೇಲೆ ಅವರಿಗೆ ಕಂಡದ್ದು ನಮ್ಮ ದೇಶದ ಸಮೃದ್ಧಿ ಮತ್ತು ಅಪಾರವಾದ ಸಂಪತ್ತು ಎಲ್ಲರೂ ತಿಳಿದಿರುವ ವಿಷಯ. ಕೆಲವು ವಿಶೇಷ ಹವಾಡಿಗರನ್ನು ಹೊರತುಪಡಿಸಿ ಅವರಿಗೆ ಇಲ್ಲಿನ ವೈವಿಧ್ಯಮಯ ಸಂಸ್ಕೃತಿ ಮತ್ತು ಬಲಿಷ್ಠವಾದ ಆರ್ಥಿಕ ವ್ಯವಸ್ಥೆ ಕಂಡು ಆಶ್ಚರ್ಯವಾಗಿತ್ತು. ಆದರೆ ಅವರ ಉದ್ದೇಶ ವ್ಯಾಪಾರಕ್ಕೆ ಮಾತ್ರ ಸೀಮಿತವಾಗಿ ಕುಳಿತುಕೊಳ್ಳಲಿಲ್ಲ. ನಮ್ಮನ್ನು ತಮ್ಮ ನಿಯಂತ್ರಣದಲ್ಲಿಟ್ಟುಕೊಳ್ಳಲು ಅವರು ಕಾನೂನು ಎಂಬ ಅಸ್ತ್ರ ಬೆಳೆಸಲು ಆರಂಭ ಮಾಡಿದರು. ಬ್ರಿಟಿಷರು ಬರುವ ಮೊದಲು ಭಾರತದಲ್ಲಿ ಇವತ್ತಿನ ತರಹ ಒಂದೇ ರೀತಿಯ ಕಾನೂನುಗಳಿರಲಿಲ್ಲ. ಆಗ ನ್ಯಾಯ ಎಂಬುದು ಕೇವಲ ಸರ್ಕಾರಗಳ ಕೆಲಸವಾಗಿರಲಿಲ್ಲ, ಅಂದು ಒಂದು ಸಮುದಾಯದ ಜವಾಬ್ದಾರಿ ಆಗಿತ್ತು. ಹಿಂದೂಗಳಿಗೆ ಅವರ ಧರ್ಮಶಾಸ್ತ್ರಗಳ ಆಧಾರದ ಮೇಲೆ ಮತ್ತು ಮುಸ್ಲಿಮರಿಗೆ ಶರಿಯತ್ ಕಾನೂನಿನ ಪ್ರಕಾರ ನ್ಯಾಯ ನಡೆಯುತ್ತಿತ್ತು. ವಿಶೇಷವಾಗಿ ಹಳ್ಳಿಗಳಲ್ಲಿ ಗ್ರಾಮ ಪಂಚಾಯತ ವ್ಯವಸ್ಥೆ ಇತ್ತು. ಅಲ್ಲಿ ಕಾನೂನಿಗಿಂತ ಹೆಚ್ಚಾಗಿ ಸಂಪ್ರದಾಯ ಮತ್ತು ನೈತಿಕತೆಗೆ ಬೆಲೆ ಇತ್ತು. ಆದರೆ ಬ್ರಿಟಿಷರಿಗೆ ಈ ವ್ಯವಸ್ಥೆ ಇಷ್ಟವಾಗಲಿಲ್ಲ. ಅವರಿಗೆ ಬೇಕಾಗಿದ್ದು ತಮ್ಮ ವ್ಯಾಪಾರ ಮತ್ತು ಆದಾಯಕ್ಕೆ ತೊಂದರೆಯಾಗದಂತಹ ಒಂದು ವ್ಯವಸ್ಥೆ. ಅವರು 1774ರಲ್ಲಿ ಕಲ್ಕತ್ತಾದಲ್ಲಿ ಮೊದಲ ಬಾರಿಗೆ ಸುಪ್ರೀಂ ಕೋರ್ಟ್ ಸ್ಥಾಪಿಸಿದರು. ಇದು ನಮ್ಮ ಇಂದಿನ ಕಾನೂನು ವ್ಯವಸ್ಥೆಯ ಮೂಲ ಬೇರು ಎನ್ನಬಹುದು. ನಮ್ಮ ಕಾನೂನು ವ್ಯವಸ್ಥೆಯ ಮೂಲ ಬೇರು 1774ರಿಂದಲೇ ಬಂದಿದೆ. ಇಲ್ಲಿಂದಲೇ ನೋಡಿ ಸ್ನೇಹಿತರೆ, ನ್ಯಾಯ ಎಂಬುದು ಸಮುದಾಯದ ಕೈತಪ್ಪಿ ಹಂತ ಹಂತವಾಗಿ ಸರ್ಕಾರದ ಅಧಿಕಾರವಾಗಿ ಬದಲಾಗಲು ಆರಂಭವಾಯಿತು. ಆದರೆ ಇಂದಿನ ಸ್ಥಿತಿಯಲ್ಲಿ ನಿಂತು ನೋಡಿದಾಗ ಈ ಬದಲಾವಣೆಯನ್ನು ನಾವು ವರದಾನ ಎನ್ನಬೇಕೋ ಅಥವಾ ಶಾಪ ಎನ್ನಬೇಕೋ ಎಂಬುದು ತಿಳಿಯದಂತಾಗಿದೆ. ಏಕೆಂದರೆ ಒಂದು ಕಡೆ ಈ ವ್ಯವಸ್ಥೆ ಇಡೀ ದೇಶಕ್ಕೆ ಒಂದು ರೀತಿಯ ಕಾನೂನು ತಂದಿದೆ ಎನ್ನುವುದು ನಿಜವಾದರೆ, ಇನ್ನೊಂದು ಕಡೆ ಅದು ಸಮುದಾಯದ ಒಳಗಿದ್ದ ನೈತಿಕತೆ ಮತ್ತು ಮಾನವೀಯ ನ್ಯಾಯ ಇವತ್ತು ಫೈಲುಗಳ ಮಧ್ಯೆ ಕಳೆದೋಗಿವೆ. ಹಾಗಾಗಿ ನಾವು ಇಲ್ಲಿ ಅಂದು ಏನನ್ನು ಕಳೆದುಕೊಂಡೆವು ಮತ್ತು ಇಂದು ಏನನ್ನು ಪಡೆದುಕೊಂಡೆವು ಎಂಬುದನ್ನು ಎರಡು ದೃಷ್ಟಿಕೋನಗಳಿಂದ ನಾವು ಆಲೋಚಿಸಬೇಕಿದೆ. ನಂತರ 1833ರಲ್ಲಿ ಲಾರ್ಡ್ ಮೆಕಾಲೆ ನೇತೃತ್ವದಲ್ಲಿ ಕಾನೂನು ಆಯೋಗ ರಚನೆಯಾಯಿತು. ಇಡೀ ಭಾರತಕ್ಕೆ ಒಂದೇ ರೀತಿಯ ಕಠಿಣ ಕಾನೂನು ಇರಲಿ ಎಂದು IPC ಮೊದಲ ಕರಡನ್ನು ಸಿದ್ಧಪಡಿಸಲಾಯಿತು. ಆದರೆ ಇದು ಜಾರಿಗೆ ಬಂದಿದ್ದು ಮಾತ್ರ 1860ರಲ್ಲಿ. 1857ರ ಮೊದಲ ಸ್ವತಂತ್ರ ಸಂಗ್ರಾಮದ ನಂತರ ಭಾರತೀಯರನ್ನು ಸಂಪೂರ್ಣವಾಗಿ ಹತೋಟಿಯಲ್ಲಿಡಲು ಬ್ರಿಟಿಷರಿಗೆ ಇಂತಹ ಒಂದು ಕಠಿಣ ಕಾನೂನು ವ್ಯವಸ್ಥೆಯ ಅಗತ್ಯವಿತ್ತು. ಸ್ನೇಹಿತರೆ, ಬ್ರಿಟಿಷರು ತಂದ ಈ ವ್ಯವಸ್ಥೆ ನಮ್ಮನ್ನು ಸುಧಾರಿಸಲಿಕ್ಕಲ್ಲ, ಬದಲಿಗೆ ನಮ್ಮನ್ನು ನಿಯಂತ್ರಿಸಲು ಮತ್ತು ಲೂಟಿ ಮಾಡಲು ಮಾಡಿದ ಒಂದು ಉಪಾಯವಾಗಿತ್ತು. ಅಂದು ಸಮುದಾಯದ ಕೈಯಲ್ಲಿದ್ದ ನ್ಯಾಯ ಇಂದು ಫೈಲುಗಳ ಮಧ್ಯೆ ಸಿಲುಕಿಕೊಂಡಿವೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ನಲ್ಲಿ ಅವಶ್ಯವಾಗಿ ಹಂಚಿಕೊಳ್ಳಿ. ಮತ್ತು ಇದೇ ರೀತಿಯಾದ ವಿಡಿಯೋಗಳನ್ನು ನೋಡಲು ನಮ್ಮ ಮದ್ರಾಸಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಅಂತಿಮದವರೆಗೆ ನಮ್ಮ ವಿಡಿಯೋ ನೋಡಲು ನಿಮ್ಮ ಸಮಯ ನೀಡಿದ್ದಕ್ಕಾಗಿ ಧನ್ಯವಾದ. ನಮಸ್ಕಾರ. ರಾಮ್ ರಾಮ್. ಜೈ ಹಿಂದ್.